Audio Jungle. Audio Jungle.
ನೋಡಿ ಗಣೇಶನ ನೋಡ್ಕೊಂಡು ಮನೆ ಹತ್ರ ಬಂದು ನಾವು ನೋಡಿ ನಾನು ಮಾಡಿದ ಥರ ಯಾರು ಮಾಡಬೇಡಿ. ಹೆಂಗಸ್ರುಗಳು ಗ್ಯಾಸ್ ಮೇಲೆ ಇಟ್ಟು ನಾವು ಎಲ್ಲಾದರೂ ಹೋಗ್ತೀವಲ್ಲ ಆಚೆ, ಗಣೇಶ ಬಂತು ಅಂತ ನಾನು ವೀಡಿಯೋ ಮಾಡೋಕ್ಕೆ ಓಡೋದೆ. ನೋಡಿ ಅನ್ನಕ್ಕೆ ಇಟ್ಟಿರೋದು ಮರ್ತೋಗಿದೆ ನನಗೆ. ಯಪ್ಪ ಇನ್ನೇನಾರು ಫುಲ್ಲು ಒತ್ತೋಗಿದ್ರೆ ಏನು ಕತೆ. ಅದ್ರ ಮೇಲ್ಗಡೆ ಎಲ್ಲ ತಗೊಂಡು ಊಟ ಮಾಡಿದ್ವು ರಾತ್ರಿ ನಾವು. ನೋಡಿ ಫುಲ್ಲು ಕುಕ್ಕರೇ ಕತ್ತೋಗೋದೆ. ನಾನು ನೋಡಿ ಹೆಂಗಾಗಿದೆ ಕಳ ನೋಡಿ ಹೆಂಗಾಗಿದೆ. ಚೆನ್ನಾಗಿ ಬೇಯಿಸ್ಕೊಂಡೆ. ಗಣೇಶ ಹಬ್ಬದ ದಿವಸನೇ ದೊಡ್ಡ ಮಂಗಳ ಪೂಜೆ. ಏನು ಮನೆಯೆಲ್ಲ ಹಾಳು ಮಾಡಿ ಬೇಯಿಸೋಕೆ ನೋಡ್ತೀಯಾ ಹಿಂಗೆ ಅಂತ ನಮ್ಮ ಯಜಮಾನ್ರು ಅವರೇ ನೋಡಿದ್ದು. ನಾನು ನೋಡಿದರೆ ಏನೂ ಆಗ್ತಿರ್ಲಿಲ್ಲ. ಅವರು ಫಸ್ಟ್ ಒಳಗಡೆ ಬಂದರು. ನಾನು ಅಯ್ಯೋ ಇನ್ನೂ ವೀಡಿಯೋ ಮಾಡ್ಕೋಬೇಕಾಯ್ತು, ಕಮ್ಮಿ ಆಯಿತು ವೀಡಿಯೋ ಅಂತಿದ್ದೆ. ನಿನ್ನ ವೀಡಿಯೋ ಮನೆ ಹಾಳಾಗ ಮನೆಯೆಲ್ಲ ಹಾಳು ಮಾಡ್ತೀಯ, ಮನೆ ಕತ್ತಿಸೋಗುತ್ತೆ, ಬೀಗ ಹಾಕ್ಕೊಂಡು ಬೇರೆ ಓದ್ತೀಯ ಮನೆಗೆ, ಮಗನ ಬಿಟ್ಟು ಮಗಳನ್ನ ಒಳಗಡೆ ಅಂತ. ನಾವು 3 ಜನ ಹೋಗಿದ್ದು ನೋಡೋಕ್ಕೆ. ಇಲ್ಲೇ ಬಂತು ಅಂತ ಹತ್ರದಲ್ಲಿ. ಅಲ್ಲೇ ನಿನ್ನೆ ಒಂದೇ ದಿವಸಕ್ಕೆ ಇಟ್ಟು ಒಂದೇ ದಿವಸಕ್ಕೆ ಬಿಡ್ತಾಯಿದ್ರು ಅವರು ಗಣೇಶನ. ನೋಡಿ ಅನ್ನ ಹೆಂಗಾಗಿದೆ. ಬೇಗ ಅನ್ನ ಮಾಡೋಣ ಅಂತ ಬಂದ್ಬಿಟ್ಟು ಅನ್ನಕ್ಕೆ ಇಡ್ತೆ. ನನಗೆ ತುಂಬಾ ಭಯ ಆಗೋಯ್ತು. ಅದರಲ್ಲೇ ನಾನು ನನ್ನ ಮಗಳು ಸ್ವಲ್ಪ ಊಟ ಮಾಡೋದು. ನೋಡಿ ಇನ್ನಿಷ್ಟು ವೇಸ್ಟ್ ಆಯಿತು, ಬಿಸಾಕ್ಬೇಕಿದ್ದ. ನಾನು ಇದನ್ನು ತೋರ್ಸೋಕ್ಕೋಸ್ಕರ ಇಟ್ಟಿದ್ದೆ. ಅವರು ಇದ್ರಿಗೆ ವೀಡಿಯೋ ಮಾಡಿದ್ರೆ ಬೈತಾರೆ ಅಂತ ಹೀಗೆ ಇಟ್ಟಿದ್ದೆ. ನೀವು ಕೂಡ ಈ ಥರ ಇಟ್ಟು ಎಲ್ಲೂ ಹೋಗಬೇಡಿ. ಗ್ಯಾಸನ್ನು ಫಸ್ಟು ಅಡುಗೆ ಮನೆ ನೋಡಿಬಿಟ್ಟು ಆಮೇಲೆ ಎಲ್ಲಿಗೆ ಹೋದ್ರೂ ಅಡುಗೆ ಮನೆ ಒಳಗಡೆ ನೋಡ್ಬಿಟ್ಟು ಹೋಗಿ. ನಾನು ಈ ಥರ ಒಂದು ಸಲ ಹಾಲು ಇಟ್ಬಿಟ್ಟು ಪಾರ್ಕಿಗೆ ಹೋಗಿದ್ದೆ. ಹಾಲಲ್ಲ ಸಾಂಬಾರು ಇಟ್ಟು ಪಕ್ಕದ ಮನೆಗೆ ಸ್ವಲ್ಪ ಕೊಡೋಣ ಅಂತ. ಅಲ್ಲಿ ಅವರೆಕಾಳು ಸಾರು, ಚಿಲ್ಕ ಅವರೆಕಾಳು ಸಾರು, ಅದು ಬಂದು ನೋಡಿದ್ರೆ ಫುಲ್ಲು ಒತ್ತಿ ಹೊಗೆ. ಫೋನು ತಗೊಂಡು ಇರಲಿಲ್ಲ. ಪಕ್ಕದ ಮನೆಗೆ ಫೋನ್ ಮಾಡಿ ಅವರು ಬಂದು ಬೀಗ ತೆಗೆಸಿ ಮನೆಯೆಲ್ಲ ಕಿಟಕಿ ಬಾಗಿಲು ಫ್ಯಾನೆಲ್ಲ ಹಾಕಿ ಇದು ಮಾಡಿದರು. ಆಗಲೂ ಒಂದು ಸಲ ತುಂಬಾ ಬಯಸ್ಕೊಂಡಿದ್ದೀನಿ. ಇವತ್ತು ಹಂಗೆ ಆಯಿತು. ಏನಾದರೂ ಒಂದು ಮಾಡ್ತಾಳೆ ನಿಮ್ಮಮ್ಮ ಈ ವಿಡಿಯೋ ಹಿಂದೆಗಡೆ ಅಂತ ಬೈತಾ ಇರ್ತಾರೆ. ನೀವು ಕೂಡ ಈ ತಪ್ಪು ಮಾಡಬೇಡಿ. ಯಾವತ್ತೂ ಹೆಂಗಸರು ಕರೆಂಟು ಮತ್ತು ಗ್ಯಾಸ್ ಅಂತೂ ನೋಡೇ ಹೋಗಬೇಕು ಮನೆಯಿಂದ. ನಾನು ಗಣೇಶನ ವೀಡಿಯೋ ಮಾಡೋ ಇದರಲ್ಲಿ ಓಡೋಗಿದ್ದಕ್ಕೆ ಈ ಥರ ಆಯಿತು. ನೋಡಿ ನಾನು ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದೆ. ನಾನು ಇದ್ರ ಜೊತೆನೇ ಹಾಕ್ತೀನಿ. ಆ ವಿಡಿಯೋ ಬಂದೆ ಮತ್ತು ಒಳಗೆ ಬಂದಿದ್ದು ಈ ವಿಡಿಯೋ ಹಾಕ್ತೀನಿ. ನೋಡಿ ಎಲ್ಲರೂ ನೋಡಿ ಏನು ಅನ್ನಿಸ್ತು ಅಂತ ಈ ಕುಕ್ಕರ್ ಬಗ್ಗೆ ಹೇಳಿ. ಅನ್ನ ಒತ್ತೋಯ್ತಲ್ಲ, ನನಗಂತೂ ಬೈತಾಯಿದ್ರು. ಏನೂ ಮಾತಾಡಿಲ್ಲ, ನಾನು ಸುಮ್ಮನೆ ಆದೆ. ಇನ್ನೂ ಯಾಕೆ ತುಂಬಾ ಜಾಸ್ತಿ ಬೈತಾರೆ, ಆಮೇಲೆ ಮಾತಾಡೋದ್ರಲ್ಲಿ ಇದು ಮಾಡ್ತಾರೆ, ಬೈತಾರೆ ಅಂತ ಬೈತಾನೇ ಇದ್ದರು. ಮಾತಾಡೇ ಇಲ್ಲ, ನಾನು ಸುಮ್ಮನೆ ಆದೆ. ಎಲ್ರಿಗೂ ಬಾಯ್. ವಿಡಿಯೋ ನೋಡಿ ಲಾಸ್ಟ್ವರೆಗೂ ಗೊತ್ತಾಗುತ್ತೆ ನಿಮಗೆ.